ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು ನಾವು 2017ರ PSI ಪ್ರಶ್ನೋತ್ತರಗಳ ಮುಂದುವರೆದ ಭಾಗ ಇದಾಗಿದೆ. ಪ್ರಶ್ನೆ 51. ಕೆಳಗಿನವುಗಳಲ್ಲಿ ಯಾವುದು ಸಿಂಧೂ ಕಣಿವೆ ನಾಗರಿಕತೆಯ ಅತ್ಯಂತ ದೊಡ್ಡ ನಗರವಾಗಿತ್ತು? ಆಪ್ಷನ್ ಎ ಕಾಲಿಬಂಗನ್, ಆಪ್ಷನ್ ಬಿ ಲೋಥಾಲ್, ಆಪ್ಷನ್ ಸಿ ಧೋಲೋವೀರ್, ಆಪ್ಷನ್ ಡಿ ಮೊಹೆಂಜೊದಾರೋ. ಉತ್ತರ ಆಪ್ಷನ್ ಡಿ ಮೊಹೆಂಜೊದಾರೋ. ಪ್ರಶ್ನೆ 52. ಯಾವ ವರದಿಯನ್ನು ಆಧರಿಸಿ 1956ರಲ್ಲಿ ಕರ್ನಾಟಕವು ರೂಪುಗೊಂಡಿತು? ಆಪ್ಷನ್ ಎ JVP ಸಮಿತಿ, ಆಪ್ಷನ್ ಬಿ ಧರ್ ಸಮಿತಿ, ಆಪ್ಷನ್ ಸಿ ಫಜಲ್ ಅಲಿ ಸಮಿತಿ, ಆಪ್ಷನ್ ಡಿ ವಾಂಚು ಸಮಿತಿ. ಉತ್ತರ ಆಪ್ಷನ್ ಸಿ ಫಜಲ್ ಅಲಿ ಸಮಿತಿ. ಪ್ರಶ್ನೆ 53. ರೆಟಿನಾಲ್ ಎಂಬುದು ಇದರ ಇನ್ನೊಂದು ಹೆಸರಾಗುತ್ತದೆ. ಆಪ್ಷನ್ ಎ ವಿಟಮಿನ್ ಸಿ, ಆಪ್ಷನ್ ಬಿ ವಿಟಮಿನ್ ಎ, ಆಪ್ಷನ್ ಸಿ ವಿಟಮಿನ್ ಡಿ, ಆಪ್ಷನ್ ಡಿ ವಿಟಮಿನ್ ಕೆ. ಉತ್ತರ ಆಪ್ಷನ್ ಬಿ ವಿಟಮಿನ್ ಎ. ಪ್ರಶ್ನೆ 54. ಒಲಿಂಪಿಕ್ ಮೆಡಲ್ ಅನ್ನು ಜಯಿಸಿದ ಪ್ರಥಮ ಭಾರತೀಯ ಮಹಿಳೆ ಯಾರು? ಆಪ್ಷನ್ ಎ PT ಉಷಾ, ಆಪ್ಷನ್ ಬಿ ಕರ್ಣಂ ಮಲ್ಲೇಶ್ವರಿ, ಆಪ್ಷನ್ ಸಿ ಮೇರಿ ಕೋಮ್, ಆಪ್ಷನ್ ಡಿ ಚಾನು. ಉತ್ತರ ಆಪ್ಷನ್ ಬಿ ಕರ್ಣಂ ಮಲ್ಲೇಶ್ವರಿ. ಪ್ರಶ್ನೆ 55. ಜೇನು ಸಾಕಣೆ ಈ ಕೆಳಗಿನದ್ದಕ್ಕೆ ಸಂಬಂಧಿಸಿದ ಜೀವಶಾಸ್ತ್ರದ ಒಂದು ಶಾಖೆಯಾಗಿದೆ. ಆಪ್ಷನ್ ಎ ಹೂ ಬಿಡುವ ಸಸ್ಯಗಳ ಕೃಷಿಯ ಅಧ್ಯಯನ, ಆಪ್ಷನ್ ಬಿ ಜೇನುನೊಣಗಳ ಪಾಲನೆಯ ಅಧ್ಯಯನ, ಆಪ್ಷನ್ ಸಿ ರೇಷ್ಮೆ ಹುಳುಗಳ ಪಾಲನೆಯ ಅಧ್ಯಯನ, ಆಪ್ಷನ್ ಡಿ ಮೀನುಗಳ ಪಾಲನೆಯ ಅಧ್ಯಯನ. ಉತ್ತರ ಆಪ್ಷನ್ ಬಿ ಜೇನುನೊಣಗಳ ಪಾಲನೆಯ ಅಧ್ಯಯನ. ಪ್ರಶ್ನೆ 56. DDT ಸಂಬಂಧಿಸಿದಂತೆ ಯಾವುದು ಸತ್ಯ? ಇದು ಆಪ್ಷನ್ ಎ ಒಂದು ಮಲಿನಕಾರಿಯಲ್ಲ, ಆಪ್ಷನ್ ಬಿ ಒಂದು ಪ್ರತಿಜೀವಕ, ಆಪ್ಷನ್ ಸಿ ಒಂದು ಕೀವುಗಳ ಏಜೆಂಟ್, ಆಪ್ಷನ್ ಡಿ ಒಂದು ಸರಳ ಸಂಯುಕ್ತಗಳಾಗಿ ಒಡೆಯಲು ಸಾಧ್ಯವಿಲ್ಲದ ಮಲಿನಕಾರಿ. ಉತ್ತರ ಆಪ್ಷನ್ ಡಿ ಒಂದು ಸರಳ ಸಂಯುಕ್ತಗಳಾಗಿ ಒಡೆಯಲು ಸಾಧ್ಯವಿಲ್ಲದ ಮಲಿನಕಾರಿ. ಪ್ರಶ್ನೆ 57. 110 ಮೀಟರ್ ಉದ್ದದ ರೈಲೊಂದು 190 ಮೀಟರ್ ಉದ್ದದ ಪ್ಲಾಟ್ಫಾರ್ಮ್ ಅನ್ನು 10 ಸೆಕೆಂಡುಗಳಲ್ಲಿ ಹಾದು ಹೋಗುತ್ತದೆ. ರೈಲಿನ ವೇಗವು ಆಪ್ಷನ್ ಎ ಗಂಟೆಗೆ 54 ಕಿಲೋಮೀಟರ್, ಆಪ್ಷನ್ ಬಿ ಗಂಟೆಗೆ 70 ಕಿಲೋಮೀಟರ್, ಆಪ್ಷನ್ ಸಿ ಗಂಟೆಗೆ 72 ಕಿಲೋಮೀಟರ್, ಆಪ್ಷನ್ ಡಿ ಗಂಟೆಗೆ 90 ಕಿಲೋಮೀಟರ್. ಉತ್ತರ ಆಪ್ಷನ್ ಸಿ ಗಂಟೆಗೆ 72 ಕಿಲೋಮೀಟರ್. ಪ್ರಶ್ನೆ 58. ಯಾವ ಸಮಿತಿ ಭಾರತೀಯ ಕ್ರಿಕೆಟ್ ಮಂಡಳಿ ವಿನ್ಯಾಸದಲ್ಲಿ ಬದಲಾವಣೆಗಳನ್ನು ಶಿಫಾರಸು ಮಾಡಿತು? ಆಪ್ಷನ್ ಎ ಲೋಧಾ ವರದಿ, ಆಪ್ಷನ್ ಬಿ ದೇಬ್ರಾಯ್ ವರದಿ, ಆಪ್ಷನ್ ಸಿ ಪರೇಖ್ ವರದಿ, ಆಪ್ಷನ್ ಡಿ ಶ್ರೀಕೃಷ್ಣ ವರದಿ. ಉತ್ತರ ಆಪ್ಷನ್ ಎ ಲೋಧಾ ವರದಿ. ಪ್ರಶ್ನೆ 59. ಕವಿರಾಜ ಮಾರ್ಗದ ಕರ್ತೃ ಯಾರು? ಆಪ್ಷನ್ ಎ ಪಂಪ, ಆಪ್ಷನ್ ಬಿ ಅಮೋಘ ವರ್ಷ 1, ಆಪ್ಷನ್ ಸಿ ನಾಗವರ್ಮ, ಆಪ್ಷನ್ ಡಿ ಚಾಮುಂಡರಾಯ. ಉತ್ತರ ಆಪ್ಷನ್ ಬಿ ಅಮೋಘ ವರ್ಷ 1. ಪ್ರಶ್ನೆ 60. ಕೆಳಗಿನವುಗಳಲ್ಲಿ ಯಾವುದು ಕಾಣೆಯಾಗಿರುವ ಸಂಖ್ಯೆ ಆಗಿರುತ್ತದೆ? 7, 21, 8, 17 ? 5, 12,
23, ಆಪ್ಷನ್ ಎ 14, ಆಪ್ಷನ್ ಬಿ 18, ಆಪ್ಷನ್ ಸಿ 3, ಆಪ್ಷನ್ ಡಿ 1. ಉತ್ತರ ಆಪ್ಷನ್ ಎ 14. ಪ್ರಶ್ನೆ 61, ಕೆಳಗಿನವುಗಳಲ್ಲಿ ಯಾರು ವಿಜಯನಗರ ಸಾಮ್ರಾಜ್ಯಕ್ಕೆ ಪ್ರಯಾಣಿಸಲಿಲ್ಲ? ಆಪ್ಷನ್ ಎ ಇಬನ್ ಬಟೂಟ್, ಆಪ್ಷನ್ ಬಿ ಅಬ್ದುಲ್ ಅಲ್ ರಜಾಕ್, ಆಪ್ಷನ್ ಸಿ ನಿಕೋಲೋ ಕಾಂಟೆ, ಆಪ್ಷನ್ ಡಿ ಮಾರ್ಕೋ ಪೋಲೋ. ಉತ್ತರ ಆಪ್ಷನ್ ಡಿ ಮಾರ್ಕೋ ಪೋಲೋ. ಪ್ರಶ್ನೆ 62, ಭಾರತದ ಸಂವಿಧಾನದ 10ನೇ ಅನುಬಂಧವು ಇದರೊಂದಿಗೆ ವ್ಯವಹರಿಸುತ್ತದೆ. ಆಪ್ಷನ್ ಎ ಪಕ್ಷಾಂತರ ಕಾರಣಗಳಿಂದ ಅನರ್ಹತೆ, ಆಪ್ಷನ್ ಬಿ ಭಾಷೆಗಳು, ಆಪ್ಷನ್ ಸಿ ಶಪಥ ಗ್ರಹಣದ ನಮೂನೆಗಳು, ಆಪ್ಷನ್ ಡಿ ರಾಜ್ಯಗಳು. ಉತ್ತರ ಆಪ್ಷನ್ ಎ ಪಕ್ಷಾಂತರ ಕಾರಣಗಳಿಂದ ಅನರ್ಹತೆ. ಪ್ರಶ್ನೆ 63, ಭಾರತದಲ್ಲಿ ರಾಜ್ಯಗಳ ಕಾನೂನು ಸಲಹೆಗಾರರನ್ನು ಹೀಗೆಂದು ಕರೆಯುತ್ತಾರೆ. ಆಪ್ಷನ್ ಎ ಅಡ್ವೊಕೇಟ್ ಜನರಲ್, ಆಪ್ಷನ್ ಬಿ ಸಾಲಿಸಿಟರ್ ಜನರಲ್, ಆಪ್ಷನ್ ಸಿ ಮುಖ್ಯ ಕಾನೂನು ಅಧಿಕಾರಿ, ಆಪ್ಷನ್ ಡಿ ರಾಜ್ಯ ವಕೀಲ. ಉತ್ತರ ಆಪ್ಷನ್ ಎ ಅಡ್ವೊಕೇಟ್ ಜನರಲ್. ಪ್ರಶ್ನೆ 64, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯಾಗಲು ಓರ್ವ ಕನಿಷ್ಠ ಎಷ್ಟು ವರ್ಷಗಳು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿರಬೇಕು? ಆಪ್ಷನ್ ಎ 5 ವರ್ಷಗಳು, ಆಪ್ಷನ್ ಬಿ 7 ವರ್ಷಗಳು, ಆಪ್ಷನ್ ಸಿ 4 ವರ್ಷಗಳು, ಆಪ್ಷನ್ ಡಿ ಮೇಲಿನವುಗಳಲ್ಲಿ ಯಾವುದೂ ಅಲ್ಲ. ಉತ್ತರ ಆಪ್ಷನ್ ಎ 5 ವರ್ಷಗಳು. ಪ್ರಶ್ನೆ 65, ರಾಷ್ಟ್ರೀಯ ಹೆದ್ದಾರಿ 2 ಇದನ್ನು ಜೋಡಿಸುತ್ತದೆ. ಆಪ್ಷನ್ ಎ ದೆಹಲಿಯಿಂದ ಕೋಲ್ಕತ್ತಾ, ಆಪ್ಷನ್ ಬಿ ದೆಹಲಿಯಿಂದ ಮುಂಬೈ, ಆಪ್ಷನ್ ಸಿ ಚೆನ್ನೈಯಿಂದ ಬೆಂಗಳೂರು, ಆಪ್ಷನ್ ಡಿ ಆಗ್ರಾದಿಂದ ಚೆನ್ನೈ. ಉತ್ತರ ಆಪ್ಷನ್ ಎ ದೆಹಲಿಯಿಂದ ಕೋಲ್ಕತ್ತಾ. ಪ್ರಶ್ನೆ 66, ಜನಸಂಖ್ಯಾ ಸಾಂದ್ರತೆ ಅತಿ ಕಡಿಮೆಯಾಗಿರುವ ರಾಜ್ಯವನ್ನು ಹೆಸರಿಸಿ. ಆಪ್ಷನ್ ಎ ಮೇಘಾಲಯ, ಆಪ್ಷನ್ ಬಿ ಮಿಜೋರಾಂ, ಆಪ್ಷನ್ ಸಿ ಅರುಣಾಚಲ ಪ್ರದೇಶ, ಆಪ್ಷನ್ ಡಿ ಸಿಕ್ಕಿಂ. ಉತ್ತರ ಆಪ್ಷನ್ ಸಿ ಅರುಣಾಚಲ ಪ್ರದೇಶ. ಪ್ರಶ್ನೆ 67, ಸೌರವ್ಯೂಹದಲ್ಲಿರುವ ಅತಿ ಚಿಕ್ಕ ಗ್ರಹ. ಆಪ್ಷನ್ ಎ ಮಂಗಳ, ಆಪ್ಷನ್ ಬಿ ಬುಧ, ಆಪ್ಷನ್ ಸಿ ಯುರೇನಸ್, ಆಪ್ಷನ್ ಡಿ ಶನಿ. ಉತ್ತರ ಆಪ್ಷನ್ ಬಿ ಬುಧ. ಪ್ರಶ್ನೆ 68, ಗಾಂಧೀಜಿ ಅಧ್ಯಕ್ಷತೆ ವಹಿಸಿದ್ದ ಏಕಮಾತ್ರ ವಾರ್ಷಿಕ ಕಾಂಗ್ರೆಸ್ ಅಧಿವೇಶನವು ಇದಾಗಿತ್ತು. ಆಪ್ಷನ್ ಎ ಕಾಕಿನಾಡ 1923, ಆಪ್ಷನ್ ಬಿ ಬೆಳಗಾವಿ 1924, ಆಪ್ಷನ್ ಸಿ ಕಾನ್ಪುರ 1925, ಆಪ್ಷನ್ ಡಿ ಗುವಾಹಟಿ 1926. ಉತ್ತರ ಆಪ್ಷನ್ ಬಿ ಬೆಳಗಾವಿ 1924. ಪ್ರಶ್ನೆ 69, ಕರ್ನಾಟಕದ ಸಂಗೀತದ ಪಿತಾಮಹ ಯಾರು? ಆಪ್ಷನ್ ಎ ಕನಕದಾಸರು, ಆಪ್ಷನ್ ಬಿ ಪುರಂದರದಾಸರು, ಆಪ್ಷನ್ ಸಿ ರಾಘವಾಂಕ, ಆಪ್ಷನ್ ಡಿ ಸರ್ವಜ್ಞ. ಉತ್ತರ ಆಪ್ಷನ್ ಬಿ ಪುರಂದರದಾಸರು. ಪ್ರಶ್ನೆ 70, ಕೆಳಗಿನವುಗಳಲ್ಲಿ ಯಾವುದು ಭಾರತಕ್ಕೆ ಬಂದ ಕೊನೆಯ ಯುರೋಪಿಯನ್ ಪ್ರಭುತ್ವವಾಗಿತ್ತು? ಆಪ್ಷನ್ ಎ ಫ್ರೆಂಚ್, ಆಪ್ಷನ್ ಬಿ ಪೋರ್ಚುಗೀಸ್, ಆಪ್ಷನ್ ಸಿ ಇಂಗ್ಲಿಷ್, ಆಪ್ಷನ್ ಡಿ ಡಚ್. ಉತ್ತರ ಆಪ್ಷನ್ ಎ ಫ್ರೆಂಚ್.
ಪ್ರಶ್ನೆ 71. ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆ ಆಗಿರುತ್ತದೆ? ಆಪ್ಷನ್ ಎ ನಕ್ಷತ್ರಗಳ ಮಿನುಗುವಿಕೆ, ಆಪ್ಷನ್ ಬಿ ನೀರಿನ ಕುದಿಯುವಿಕೆ, ಆಪ್ಷನ್ ಸಿ ಹಣ್ಣುಗಳ ತುಂಡರಿಸುವಿಕೆ, ಆಪ್ಷನ್ ಡಿ ತರಕಾರಿಗಳ ಬೇಯಿಸುವಿಕೆ. ಉತ್ತರ ಆಪ್ಷನ್ ಡಿ ತರಕಾರಿಗಳ ಬೇಯಿಸುವಿಕೆ. ಪ್ರಶ್ನೆ 72. ಸಾಗರ್ ಸಾಮ್ರಾಟ್ ಎಂಬುದು ಆಪ್ಷನ್ ಎ ತೈಲದಿಬ್ಬ, ಆಪ್ಷನ್ ಬಿ ಸಂಶೋಧನಾ ನೌಕೆ, ಆಪ್ಷನ್ ಸಿ ದಕ್ಷಿಣ ನದಿಯ ಮೇಲಿನ ಅಣೆಕಟ್ಟು, ಆಪ್ಷನ್ ಡಿ ಮೇಲಿನವುಗಳಲ್ಲಿ ಯಾವುದೂ ಅಲ್ಲ. ಉತ್ತರ ಆಪ್ಷನ್ ಎ ತೈಲದಿಬ್ಬ. ಪ್ರಶ್ನೆ 73. ಜಾಗತಿಕ ಯೋಗ ದಿನವು ಈ ದಿನಾಂಕದಂದು ಆಚರಿಸಲ್ಪಡುತ್ತದೆ? ಆಪ್ಷನ್ ಎ 20 ಜೂನ್, ಆಪ್ಷನ್ ಬಿ 22 ಜೂನ್, ಆಪ್ಷನ್ ಸಿ 21 ಜೂನ್, ಆಪ್ಷನ್ ಡಿ 30 ಜೂನ್. ಉತ್ತರ ಆಪ್ಷನ್ ಸಿ 21 ಜೂನ್. ಪ್ರಶ್ನೆ 74. ಯಾವ ರಾಜ್ಯವು ಸೆಣಬು ನಾರಿನ ಉದ್ಯಮವನ್ನು ಹೊಂದಿರುತ್ತದೆ? ಆಪ್ಷನ್ ಎ ಬಿಹಾರ, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಉತ್ತರ ಆಪ್ಷನ್ ಎ ಬಿಹಾರ. ಪ್ರಶ್ನೆ 75. ಕಾಜೋಲ್ ಅವಳ ಮನೆಯಿಂದ 20 ಮೀಟರ್ ಪಶ್ಚಿಮಕ್ಕೆ ಹೋಗಿ ಮತ್ತೆ 10 ಮೀಟರ್ ಎಡಕ್ಕೆ ಹೋಗುತ್ತಾಳೆ. ಇದಾದ ನಂತರ ಅವಳು ಅವಳ ಎಡಕ್ಕೆ ತಿರುಗಿ 20 ಮೀಟರ್ ಹೋಗುತ್ತಾಳೆ. ಅವಳು ಅವಳ ಮನೆಯಿಂದ ಎಷ್ಟು ದೂರ ಮತ್ತು ಯಾವ ದಿಕ್ಕಿನಲ್ಲಿ ಇರುತ್ತಾಳೆ? ಆಪ್ಷನ್ ಎ 20 ಮೀಟರ್ ಉತ್ತರ, ಆಪ್ಷನ್ ಬಿ 30 ಮೀಟರ್ ದಕ್ಷಿಣ, ಆಪ್ಷನ್ ಸಿ 10 ಮೀಟರ್ ದಕ್ಷಿಣ, ಆಪ್ಷನ್ ಡಿ 10 ಮೀಟರ್ ಉತ್ತರ. ಉತ್ತರ ಆಪ್ಷನ್ ಸಿ 10 ಮೀಟರ್ ದಕ್ಷಿಣ. ಧನ್ಯವಾದಗಳು.